ಸಿವಿಲ್ ಪ್ರಕರಣಕ್ಕೆ ಕ್ರಿಮಿನಲ್ ಸ್ವರೂಪವನ್ನ ನೀಡಿದ್ದಂತ ಆರೋಪ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಜಡ್ಜ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿವಿಲ್ ಪ್ರಕರಣ ಅದು ಅಸಲಿಗೆ, ಆದ್ರೆ ಅದಕ್ಕೆ ಕೊಟ್ಟಂತ ರೂಪ ಯಾವುದು ಕ್ರಿಮಿನಲ್ ಪ್ರಕರಣ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಜಡ್ಜ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತುಮಕೂರು ಟೌನ್ ಇನ್ಸ್ಪೆಕ್ಟರ್ ದಿನೇಶ್ಗೆ ಛೀಮಾರಿ ಹಾಕಿದ್ದಾರೆ ಜಡ್ಜ್. ಕೋರ್ಟ್ ಆದೇಶವನ್ನ ಏನಾದ್ರೂ ಪಾಲಿಸದೇ ಇದ್ರೆ ಕೋರ್ಟ್ಗೆ ಕರೆಸಿ ಇಲ್ಲೇ ತರಾಟೆಗೆ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದೆ. ಆ ಸಂದರ್ಭದಲ್ಲಿ ಜಡ್ಜ್ ನ್ಯಾಯಮೂರ್ತಿ ನಾಗಪ್ರಸನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ದಿನೇಶ್ ಈ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಇವರೇ. ಸಿವಿಲ್ ಪ್ರಕರಣ ಅದು ಅಸಲಿಗೆ, ಆದ್ರೆ ದೂರುದಾರರೊಂದಿಗೆ ಶಾಮೀಲಾಗಿ ಈ ಆರೋಪಿತ ಕುಟುಂಬಸ್ಥರ ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಿಸಿದ್ರು. ಕೋರ್ಟ್ ಆದೇಶ ಕೊಡ್ತು ಅಕೌಂಟ್ ಅನ್ನ ಡಿಫ್ರೀಸ್ ಮಾಡಿ ಅಂತ, ಆದ್ರೂ ಕೂಡ ಮಾಡಿಲ್ಲ. 3 ಬಾರಿ ಹೈಕೋರ್ಟ್ ಹೇಳುತ್ತೆ ಅಕೌಂಟ್ ಅನ್ನ ಡಿಫ್ರೀಸ್ ಮಾಡಿಸಿ ಅಂತ, ಆದ್ರೂ ಕೂಡ ಮಾಡಿಲ್ಲ. ತುಮಕೂರಿನ ವಕೀಲರ ಮೇಲೆ ಹಲ್ಲೆ ಮಾಡಿ ಸುದ್ದಿಯಾಗಿದ್ರು ಈ ಇನ್ಸ್ಪೆಕ್ಟರ್ ದಿನೇಶ್. ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ವಕೀಲರು. ಈಗ ಈ ದಿನೇಶ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ತನಿಖೆ ನಡೆಸಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಡಿಜಿಐಜಿಗೂ ಕೂಡ ಈಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತುಮಕೂರು ಟೌನ್ ಇನ್ಸ್ಪೆಕ್ಟರ್ ದಿನೇಶ್, ಆ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಅವರೇ ಇನ್ಸ್ಪೆಕ್ಟರ್ ದಿನೇಶ್. ಸಿವಿಲ್ ಪ್ರಕರಣಕ್ಕೆ ಕ್ರಿಮಿನಲ್ ಸ್ವರೂಪವನ್ನ ಕೊಟ್ಟರು. ಈಗ ಕೋರ್ಟ್ ಆದೇಶವನ್ನ ಪಾಲಿಸದೇ ಇದ್ರೆ ಕೋರ್ಟ್ಗೆ ಕರೆಸಿ ನಾವು ತರಾಟೆಗೆ ತೆಗೆದುಕೊಳ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ.